ಇಲ್ಲಿರುವ ಕೆಲವು ಸಸ್ಯಗಳು ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ. ಅಕ್ಕ ತಮ್ಮ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನಿದ್ದೀನಿ ಆಗುಂಬೆಯಲ್ಲಿ ಸ್ನೇಹಿತರೆ. ನಿಮ್ಗೆ ಆಗುಂಬೆ ಅಂದ ತಕ್ಷಣ ಏನಾಗುತ್ತೆ, ವ್ಯೂ ಪಾಯಿಂಟ್ ಅನ್ನೋ ಒಂದು ಮೈಂಡಿಗೆ ಬಂದುಬಿಡುತ್ತೆ. ಆದರೆ ಇಲ್ಲಿ ವ್ಯೂ ಪಾಯಿಂಟ್ ಅಷ್ಟೇ ಅಲ್ಲ, ಇನ್ನೂ ಹಲವಾರು ಪ್ಲೇಸ್ಗಳಿದ್ದಾವೆ. ಫಾಲ್ಸ್ ಇದೆ, ವ್ಯೂ ಪಾಯಿಂಟ್ ಇದೆ, ಅದೇ ರೀತಿ ಲೇಕ್ ಇದೆ. ಸೊ ಹಾಗಾಗಿ ಹಲವಾರು ಪ್ಲೇಸ್ಗಳಿದ್ದಾವೆ. ಇಲ್ಲಿ ನಿಮಗೆ ಒಂದು ದಿವಸದಲ್ಲಿ ಯಾವ ಥರ ಪ್ಲೇಸನ್ನು ನೋಡ್ಬೋದು, ಅದಕ್ಕೆ ಯಾವ ಥರ ಹೋಗಬೇಕು, ಯಾವ ಥರ ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತು ಅಲ್ಲಿ ಎಂಟ್ರಿ ಇದೆ ಇಲ್ವಾ, ಎಂಟ್ರಿ ಫೀಸ್ ಇದೆ ಇಲ್ವಾ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ. ನಾವೀಗ ನಮ್ಮ ಮೊದಲನೇ ಜಾಗ ಆಗುಂಬೆ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆದರೆ ನೀವು ಹೋಗ್ತಾ ಇರಬೇಕಾದ್ರೆ ನಿಮ್ಮ ರೋಡ್ ಸೈಡಲ್ಲಿ ನಿಮಗೆ ಈ ಅಪರೂಪ ಹಾಗೂ ಅಳಿವಿನ ಅಂಚಿನಲ್ಲಿರುವಂಥ ಮಂಗಗಳು ಕಾಣಸಿಗ್ತವೆ ಸ್ನೇಹಿತರೆ. ಇದನ್ನು ಲಯನ್ ಟೈಲ್ಡ್ ಮಂಕಿ ಅಂತ ಕರೀತಾರೆ. ಇದಕ್ಕೆ ಯಾಕಪ್ಪ ಈ ಹೆಸರು ಬಂತಂತ ಹೇಳಿದರೆ, ಇದರ ಮುಖದಲ್ಲಿ ನಿಮಗೆ ಈ ಸಿಂಹದ ರೀತಿಯಾದಂಥ ಒಂದು ಕೂದಲಿನ ರಚನೆ ಇರುತ್ತೆ. ಅದೇ ರೀತಿ ಬಾಲ ಕೂಡ ಸಿಂಹದ ರೀತಿ ಇರುತ್ತೆ ನಿಮಗೆ. ಸ್ನೇಹಿತರೆ, ನಮ್ಮ ಎರಡನೇ ಜಾಗ ಬಂದು ಈ ಲೇಕ್. ಇದು ನಮ್ಮ ವ್ಯೂ ಪಾಯಿಂಟಿಂದ ಕೇವಲ 200 ಮೀಟರ್ ದೂರದಲ್ಲಿದೆ. ನಿಮಗೆ 5 ರೂಪಾಯಿ ಕೊಟ್ಟರೆ ಎಂಟ್ರಿ ಸಿಗುತ್ತೆ. ಅದೇ ರೀತಿ 100 ರೂಪಾಯಿ ಕೊಟ್ಟರೆ ನೀವು ಇಲ್ಲಿ ಬೋಟಿಂಗ್ ಕೂಡ ಮಾಡ್ಬೋದು. ಇನ್ನು ಇಲ್ಲಿ ನೀವು ಚಹಾ ತಿಂಡಿ ಕಾಫಿ ಮಾಡ್ಕೊತ ಆರಾಮಾಗಿ ಮುಂದೆ ಯಾವ ಪ್ಲೇಸಿಗೆ ಹೇಗೆ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಬೋದು. ಇನ್ನು ಈ ವಿಡಿಯೋ ನೋಡ್ತಿರೋರಿಗೆ ನಾನು ಹೇಳೋದೇನಪ್ಪ ಅಂದರೆ, ಈಗ ನಾನು ನೆಕ್ಸ್ಟ್ ಹೋಗ್ತಿರೋದು ಒನಕ್ಯಾಬಿ ಫಾಲ್ಸ್. ಆದರೆ ನೀವು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆನೇ ನಿಮಗೆ ಕೂಡ್ಲು ತೀರ್ಥ ಸಿಗುತ್ತೆ. ನಾನು ವಾಪಸ್ ಬರುವಾಗ ಅದನ್ನು ನೋಡುವಂಥ ಪ್ಲ್ಯಾನ್ ಮಾಡಿದ್ದೀನಿ, ಯಾಕಂದರೆ ಟೈಮ್ ಸೇವ್ ಮಾಡಲಿ ಅಂಥೇಳಿ. ನೀವು ಆರಾಮಾಗಿ ನಿಮ್ಗೆ ಬೇಕಾದ್ರೆ ಪ್ಲ್ಯಾನ್ ಮಾಡ್ಬೋದು. ಬನ್ನಿ. ಸ್ನೇಹಿತರೆ, ಇದು ನಮ್ಮ ಮೂರನೇ ಜಾಗ ಒನಕೆಅಬ್ಬಿ ಫಾಲ್ಸ್. ಈ ಅರಣ್ಯ ಪ್ರದೇಶದಲ್ಲಿ ಕಂಡುಬರುವಂತಹ ಕೆಲವೊಂದು ಕಿರು ಸಸ್ಯಗಳು, ಅದೇ ರೀತಿ ಮರಮೊಟ್ಟುಗಳು, ಹೆಚ್ಚಿನವುಗಳು ಕೂಡ ಯಾವುದೇ ಜಾಗದಲ್ಲಿ ಕಂಡುಬರುವುದಿಲ್ಲ. ಇನ್ನು ವಿಷಾದನೀಯ ಸಂಗತಿ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನಮಗೆ ಎಂಟ್ರಿ ಇಲ್ಲ ಸ್ನೇಹಿತರೆ. ನಾವು ಮುಂದಿನ ಪ್ಲೇಸಿಗೆ ಹೋಗೋಣ ಬನ್ನಿ. ಜೋಗಿಗುಂಡಿ ಫಾಲ್ಸ್ ಮತ್ತು ಬರ್ಕಾನ ಫಾಲ್ಸ್ ಎರಡೂ ಪ್ಲೇಸಿಗೆ ಬರಲಿಕ್ಕೆ ನೀವು ಒಂದೇ ಸಾರಿ ಟಿಕೆಟ್ ತೊಗೋಬೇಕು, 100 ರೂಪಾಯಿ. ಇಲ್ಲಿಂದ ನಾನು ಏನಿಲ್ಲಿ ಈಗ ಜೋಗಿಗುಂಡಿ ಫಾಲ್ಸ್ ಹೋಗೋ ಪ್ಲೇಸಲ್ಲಿ ನಿಂತಿದ್ದೀನಿ ಸ್ನೇಹಿತರೆ. ಇಲ್ಲಿಂದ ಒಂದು 200 ಮೀಟ್ರೇನೂ ಇದೆ ಅಂತೆ. ಸೊ ನಡ್ಕೊಂಡು ಹೋಗ್ಬೇಕು. ಆದರೆ ಬರ್ಕಾನ ಫಾಲ್ಸಿಗೆ 2.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಬನ್ನಿ, ಫಸ್ಟಿಗೆ ನಾನು ಜೋಗಿಗುಂಡಿ ಫಾಲ್ಸ್ ಹೋಗ್ಬರೋಣ ಬನ್ನಿ. ಇಲ್ಲಿಗೆ ಒಬ್ಬರೊಬ್ಬರೇ ಬರೋದು ಅಷ್ಟೊಂದು ಸೂಕ್ತ ಅಲ್ಲ ಅನಿಸುತ್ತೆ. ಬಟ್ ನಾನು ಬಂದಿದ್ದೇನೆ, ಹಾಗಂತ ನಾನು ಎಲ್ಲರಿಗೂ ಬನ್ನಿ ಅಂತ ರೆಕಮೆಂಡ್ ಮಾಡೋದಿಲ್ಲ. ಬನ್ನಿ ಸ್ನೇಹಿತರೆ, ಫಾಲ್ಸಿಗೆ ಹೇಗಿದೆ ಅಂತ ನೋಡೋಣ ಫಸ್ಟಿಗೆ. ಯಾಕಂದರೆ ನಾವು ಒನಕೆಅಬ್ಬಿ ಫಾಲ್ಸ್ ಹೋಗಿದ್ದಾಗ ಅದಕ್ಕೆ ಎಂಟ್ರಿ ಇರಲಿಲ್ಲ, ಬಟ್ ಇದಕ್ಕೆ ಎಂಟ್ರಿ ಇದೆ. ಇದು ನಾನು ಹೇಳ್ದಂಗೆ 100 ರೂಪೀಸ್ ಫೀಸ್. ಸೊ ಇದು ಗಂಟೆ ಸುಮಾರು 12:30. ಈ ಬಿಸಿಲು ಇಷ್ಟಿದ್ರೂ ಕೂಡ ಇಲ್ಲಿ ಸ್ನೇಹಿತರೆ ಈ ಕೂಲಾಗಿ ಒಂಥರ ಗಾಳಿ ಬೀಸ್ತಾ ಇದೆ. ಟೆಂಪರೇಚರ್ ಒಂಥರ ಎಲ್ಲೋ
ಮಡಿಕೇರಿಯಲ್ಲಿ ಎಲ್ಲೋ ಇದು ಅಂತ ಅನ್ನೋ ಫೀಲಿಂಗ್ ಬರ್ತದೆ ಸ್ನೇಹಿತರೆ. ಬನ್ನಿ. ಸ್ನೇಹಿತರೆ ಈಗ ಬರೋದು ವೇಸ್ಟ್ ಯಾಕಂದರೆ ನೀರು ಕಮ್ಮಿ ಇದೆ. ಏನಿದ್ರು ಒಂದು ನವಂಬರ್ ಡಿಸೆಂಬರ್ ಬಂದರೆ ಸ್ವಲ್ಪ ನೀರಿರುತ್ತೆ, ಈಗ ಬಂದರೆ ಏನು ಪ್ರಯೋಜನ ಇಲ್ಲ. ಹಾಯ್, ಹೋಗ್ಬೋದಾ? ಸ್ನೇಹಿತರೆ ದಾರಿ ಇದೆ, ಆದರೆ ಗಾಡಿನ ಬಿಡ್ತಲ್ಲ, ಯಾಕಂತ ಗೊತ್ತಿಲ್ಲ. ನಡ್ಕೊಂಡು ಹೋಗ್ಬೇಕಂತ 2.5 ಕಿಲೋಮೀಟ್ರು. ಸೊ ಬನ್ನಿ ನಡ್ಕೊಂಡು ಹೋಗುವ. ಬಟ್ ಕಾರಣ ಗೊತ್ತಿಲ್ಲ ನೋಡಿ ಸ್ನೇಹಿತರೆ. ಚೆನ್ನಾಗಿದೆ, ಗಾಡಿ ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಬಟ್ ಆದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ರೂಲ್ಸು, ಸೊ ಫಾಲೋ ಮಾಡಬೇಕಾಗತ್ತೆ. ಈಗ ನಾವು ಬರ್ಕಾನ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಈಗ ಸ್ಟೋರಿಯಲ್ಲಿ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದರೆ, ನಾನೀಗ ಬರ್ಕಾನ ಫಾಲ್ಸ್ ಅಂತ ಅಂದ್ಕೊಂಡು ಬರ್ತಾ ಇದ್ದ. ಇಬ್ಬರು ಬಂದರು, ನಾನು ಕೇಳಿದೆ ಎಷ್ಟು ದೂರ ಇದೆ ಅಂತ. ಅವ್ರು ಹೇಳಿದ್ರು ಜಸ್ಟ್ ಇಲ್ಲೇ ಒಂದು 100 ಮೀಟರ್ಸ್ ಇದೆ ಅಂತ ಹೇಳಿದರು. ಹೌದಾ, ಚೆನ್ನಾಗಿದೆ ಫಾಲ್ಸ್ ಅಂತ ಕೇಳಿದೆ. ಫಾಲ್ಸ್ ಅಲ್ಲಪ್ಪ, ವ್ಯೂ ಪಾಯಿಂಟ್ ಅಂತಂದು ಹೇಳಿದರು. ಸೊ ಇಲ್ಲಿ ನಾವು ನೋಡೋಕೆ ಹೋಗ್ತಿರೋದು ಈಗ ಬರ್ಕಾನ ವ್ಯೂ ಪಾಯಿಂಟ್, ಆಯಿತಾ. ಫಾಲ್ಸ್ ಅಂತ ಅಂದ್ಕೊಂಡು ಬಂದರೆ ನೀವು ಡಿಸಪಾಯಿಂಟ್ಮೆಂಟ್ ಆಗ್ಬೋದು. ಯಾಕಂತ ಹೇಳಿದರೆ ಆ ವ್ಯೂ ಪಾಯಿಂಟಿಂದ ನೀವು ಮತ್ತೆ ಒಂದು 3.5 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕಂತೆ ವಿತ್ ಗೈಡ್. ಅವರಿಗೆ ಬಹುಶಃ 2,000 ರೂಪಾಯಿನೋ ಕೊಡಬೇಕಂತೆ. ಸೊ ಬರ್ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಸ್ನೇಹಿತರೆ ಬರ್ಕಾನ ವ್ಯೂ ಪಾಯಿಂಟ್, ಅಷ್ಟು ದೂರ ನೀವು ನಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ. ಸಖತ್ತಾಗಿದೆ ಸ್ನೇಹಿತರೆ ಇಲ್ಲಿ ಪ್ಲೇಸ್. ನೀವು ನೋಡ್ತಿರ್ಬೋದು, ಅಲ್ಲಿ ಇದೆ ಬರ್ಕಾನ ಫಾಲ್ಸ್. ಸೊ ಇದು ಪ್ಲೇಸ್ ನೋಡಿದರೆ ದುರ್ಗಮವಾದಂಥ ಪ್ಲೇಸು. ಸೊ ವಿದೌಟ್ ಗೈಡ್ ಹೋಗೋದು ತುಂಬ ಕಷ್ಟ. ಬೇರೆ ಯಾರಾದರೂ ಗೈಡ್ಗಳು ಹೋಗಿದ್ರೆ ಅಥವಾ ನೀವು ಯಾರಾದರೂ ಅಲ್ಲಿಗೆ ಹೋಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ, ನಾವು ನೆಕ್ಸ್ಟ್ ಟೈಮ್ ಹೋಗ್ಲಿಕ್ಕೆ ಟ್ರೈ ಮಾಡುವ. ಸ್ನೇಹಿತರೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇದು ಆ್ಯಕ್ಚುಲಿ ಈ ಚಿರತೆದ್ದು ಅಥವಾ ಹುಲಿದ್ದು ಇದು ಹಿಕ್ಕೆ ಸ್ನೇಹಿತರೆ. ನೀವು ಗಮನಿಸ್ಬೋದು, ಇಲ್ಲಿ ಈ ಥರ ನನಗೆ ಇಲ್ಲಿ ಸ್ಮೆಲ್ ಬರ್ತಾ ಉಂಟು ಆ್ಯಕ್ಚುಲಿ. ನೋಡಿದ್ರಾ, ಯಾವುದೋ ಇದು ಹೆಚ್ಚು ಕಮ್ಮಿ ಒಂದು 3-4 ಡೇಸ್ ಆಗಿದೆ ಅನಿಸುತ್ತೆ. ಇದು ಯಾವುದೋ ಪ್ರಾಣಿದ್ದು ಸ್ಕಿನ್ನಿದ್ದು ಕೂದಲುಗಳಿವು. ನನಗನ್ಸುತ್ತೆ ಇಲ್ಲಿ ಹುಲಿಗಳಿದ್ದಾವಂತೆ. ಬಟ್ ಇದು ನೋಡಿದರೆ ನನಗೆ ಅನಿಸುತ್ತೆ ಚಿರತೆ ಅಂತ ಇರ್ಬೋದು, ಹಿಕ್ಕೆ ಅನಿಸುತ್ತೆ ಸ್ನೇಹಿತರೆ.
ನೋಡಿ ಇದರ ಏನು ಸ್ಟ್ರಕ್ಚರ್ ಇದು ಅಂತ ಹೇರ್ ಲೈಕ್ ಸ್ಟ್ರಕ್ಚರ್ ಇದೆ. ಸೊ ಜಾಗ್ರತೆ ಬರ್ಬೇಕಾರೆ. ಸೊ ಇಲ್ಲಿ ಹೇಳಿದರು ಅಲ್ಲಿ ಅವರು ಫಾಸ್ಟ್ ಅವರು ಬರ್ಬೇಕಾದ್ರೆ ಸ್ವಲ್ಪ ಸೌಂಡ್ ಏನಾದ್ರು ಅಂದರೆ ಗಟ್ಟಿ ನಡ್ಕೊಂಡು ಹೋಗಿ ಅಂತ. ಯಾಕಂದರೆ ಹುಲಿ ಅಥವಾ ಚಿರತೆಗಳು ಇರಬಹುದು, ಬಟ್ ಅವು ನಾರ್ಮಲ್ ಅಟ್ಯಾಕ್ ಮಾಡಲ್ಲ ಅಂತೆ ಡೇ ಟೈಮಲ್ಲಿ, ಅವು ಈ ಕಡೆ ಬರೋದಿಲ್ಲ. ಬಟ್ ಸ್ವಲ್ಪ ಜಾಗ್ರತೆ ಆಗಿರ ಅಂತ ಹೇಳಿದರು. ಸ್ನೇಹಿತರೆ, ಇದು ನಮ್ಮ 6ನೇ ಹಾಗೂ ಕೊನೆಯ ಪ್ಲೇಸ್, ಕೂಡ್ಲು ತೀರ್ಥ ಫಾಲ್ಸ್. ನಾನು ಇದನ್ನು ಕೊನೆಯದಾಗಿ ಯಾಕೆ ಆರಿಸ್ಕೊಂಡೆ ಅಂತ ಹೇಳಿದರೆ, ಇಲ್ಲಿ ನಿಮಗೆ ಎಲ್ಲ ಪ್ಲೇಸ್ಗಳು ನೋಡ್ಕೊಂಡು ಬಂದು ಫುಲ್ ದಣಿವಾಗಿರ್ತೀರಿ. ಹಾಗಾಗಿ ಇಲ್ಲಿ ಒಳ್ಳೆ ರೀತಿ ಸ್ವಿಮ್ಮಿಂಗ್ ಮಾಡ್ಬೋದು. ಆಮೇಲೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಟೈಮಲ್ಲೂ ಕೂಡ ಇದರ ನೀರಿನ ಟೆಂಪ್ರೇಚರ್ ಒಂದೇ ಥರ ಇರುತ್ತೆ. ನಿಮಗೆ ಒಳ್ಳೆ ರೀತಿಯ ಫ್ರೆಶ್ ಅಪ್ ಆಗಿ ಈ ವ್ಯೂವನ್ನು ಕೂಡ ಎಂಜಾಯ್ ಮಾಡ್ಕೊತ ಹೋಗ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನು ನಾನು ಚೂಸ್ ಮಾಡಿಕೊಂಡೆ.